ಏನಿದು? ಏನು? ನಾನ್ ನಿಮ್ಮನ್ನೇ ಕೇಳ್ತಾ ಇರೋದು ಏನಿದು ಅಂತ. ಲೈಸೆನ್ಸ್ ಶಾಂಕ್ಷನ್ ಮಾಡಿರೋ ಫೈಲು. ಯಾರು ಮಾಡಿದ್ದು? ನಾನೇ ದೇವ್ರು. ಹೇಳೋಕ್ ನಾಚಿಕೆ ಆಗಲ್ಲ? ಬೇರೆಯವ್ರ ಖಾತೆಯಲ್ಲಿ ಕೈ ಹಾಕೋ ಅಧಿಕಾರ ನಿಮ್ಗೇನ್ರಿ ಇದೆ? ಎಕ್ಸ್ಕ್ಯೂಸ್ ಮೀ, ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿ. ಬೆಂಕಿ ಬಿತ್ತು ನಿಮ್ ಮಂತ್ರಿಗಿರಿಗೆ. ಆ ಅಂದ್ರೆ ಓನಕ್ ಬರಲ್ಲ, ಓ ಅಂದ್ರೆ ಟೋನಕ್ ಬರಲ್ಲ. ನೀವೆಲ್ಲ ಈ ರಾಜ್ಯದ ಮಂತ್ರಿಗಳು. ಕೇವಲ ಒಂದ್ ಖಾತೆ ಇಟ್ಕೊಂಡೆ ಇಷ್ಟೊಂದು ಆಟ ಆಡ್ತಾ ಇದ್ದೀರಲ್ಲ. ಇನ್ನೇನಾದ್ರೂ 4-5 ಖಾತೆ ನಿಮ್ ಕೈಲಿದ್ದಿದ್ರೆ ಇದ್ದಿದ್ರೆ ರಾಗಿ ಮುದ್ದೆ ಸಿಎಂ ತರ ನಿಮ್ಮ ಕೈಗೆ ರಾಗಿ ಮುದ್ದೆನ ಕೊಟ್ಬಿಟ್ಟು ರಾಜ್ಯದ ಸಿಎಂ ಗಿರಿಯಿಂದ ಸೀದಾ ಡೆಲ್ಲಿ PM ಗಿರಿಗೆ ಏಣಿ ಹಾಕೊಂಡು ಹತ್ ಬಿಡ್ತಿದ್ದೆ. ಓಕೆ? ಹಾಗತ್ತೋ ನಿಮ್ಮಂತವ್ರನ್ನ ಇಳಿಸೋ ಜನನು ಇಲ್ಲಿದ್ದಾರೆ ಅನ್ನೋದನ್ನ ಮರಿಬೇಡಿ. ರಾಜಕೀಯದಲ್ಲಿ ಹಾವು ಏಣಿ ಆಟ ಇದ್ದಿದ್ದೆ ದೇವ್ರು. ಡೆಪ್ಯೂಟಿ ಸಿಎಂ ವೈಫ್ ಅಂಡ್ ಹಸ್ಬೆಂಡ್ ಇದ್ದಂಗೆ. ಅವರಿಬ್ಬರ ಮಧ್ಯೆ ಏನಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂತು ಅನ್ನು ಪೊಸಿಷನ್ ಬಂದ್ಬಿಡ್ತಾಳೆ. ಅದಾಗೋದಕ್ಕಿಂತ ಮುಂಚೆ ನಮಗೂ ಏನಾದ್ರೂ ಸ್ವಲ್ಪ ಮಾಡ್ಕೊಳ್ಳೋದಕ್ ಬಿಡಯ್ಯ. ಬಿಡ್ತೀನಿ. ನಿಮ್ಮನ್ನೆಲ್ ಬಿಡ್ಬೇಕೋ ಅಲ್ಲೇ ಬಿಡ್ತೀನಿ. ಸಿಎಂ ಸಾಹೇಬ್ರೆ, ಪೂಜೆ ಮಾಡ್ಲಿ ಮಾಡದೇ ಇರ್ಲಿ, ಹಸು ಹಾಲು ಕೊಟ್ಟೆ ಕೊಡುತ್ತೆ. ಹಾಲು ಉಯ್ಲಿ ಉಯ್ದೇ ಇರ್ಲಿ, ಹಾವು ವಿಷ ಕಕ್ಕುತ್ತೆ. ಈ ಕೃಷ್ಣ ರೆಡ್ಡಿನ ಎದುರಾಕೊಂಡವನು ಯಾವನೇ ಆಗ್ಲಿ ಈ ಸಿಎಂ ಸೀಟ್ ನಲ್ಲಿ ಹೆಚ್ಚು ದಿನ ಪ್ಲೀಸ್ ನೀವು ನಿಮ್ ರಾಜೀನಾಮೆನ ರೆಡಿ ಮಾಡ್ಕೊಳ್ಳಿ. ಶಟ್ ಅಪ್ ಅಂಡ್ ಗೆಟ್ ಔಟ್ ಐ ಸೇ. ಓಹೋ, ಇಂಗ್ಲಿಷಾ? ಓಕೆ. ಇವತ್ ನಾನು ಗೆಟ್ ಔಟ್, ಆಮೇಲೆ ನೀನು ಗೆಟ್ ಔಟ್. ಔಟ್. ಜೈ ಹಿಂದ್. ಸಾರೆ ಜಹಾ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ ಹಮಾರ. ನಾನ್ ಬಡ್ಕೊಂಡೆ ರಾಜಕೀಯದವರು ಬಣ್ಣ ಬದಲಾಯಿಸೋ ಗೋಸುಂಬೆ ತರ ಅಂತ. ಅವ್ರಿಗೆ ಅವ್ರಂಗೆ, ಇವ್ರಿಗೆ ಇವ್ರಂಗೆ, ನಮ್ಗೆ ನಮ್ಮಂಗೆ ಅಂತ ಕೇಳಿದ್ರ ನನ್ನ ಮಾತ್ನ? ನೀವು ಸ್ಯಾಂಕ್ಷನ್ ಮಾಡ್ದಲ್ಲ ಲೈಸೆನ್ಸ್ ಅನ್ನ, ನಿಮ್ಮ ಎದುರಿಗೆ ಕ್ಯಾನ್ಸಲ್ ಮಾಡಿದಾನೆ ಅಂದ್ರೆ ನಿಜವಾಗ್ಲೂ ಆ ಸಿಎಂ ತಾಯಿ ಹುಡ್ದವನೇ ಅವನು. ಏಯ್, ನಾವೆಲ್ಲ ಏನ್ ನಾಯಿ ಗುಡ್ತೋರ? ಎಗರ್ಸಿ ಎದೆಗೊದ್ದವನ್ ಕೈಲೇ ಕಾಲೊತ್ತಿಸ್ಕೊಳ್ಳೋ ನನ್ನ ಮಗ ನಾನು. ಸುಲ್ತಾನ್ಗೆ ಫೋನ್ ಹಚ್ಚು. ನನ್ ಕೊಲ್ಬೇಡ, ನನ್ ಕೊಲ್ಬೇಡ, ಬೇಡ, ನನ್ಗೆ ನಿನ್ಗೆ ಏನ್ ದ್ವೇಷ? ನಾನೇ ತಪ್ಪು ಮಾಡಿದೀನಿ, ನನ್ ಕೊಲ್ಬೇಡ. ಪಾಪ, ನೀನ್ ಯಾರೋ ಏನೋ ಒಂದು ಗೊತ್ತಿಲ್ಲ. ದುಡ್ಡು ಕೊಟ್ರು ತಲೆ ತೆಗೆದೆ. ತಲೆ ತಾನೆ ತೆಗಿತೀನಿ. ಲೇ ಬಿಂಡ್ರಿಕೆ, ನಾನ್ ಹೇಳ್ತಾ ಇರೋದು ಆ ಸಿಎಂ ಸಾಹೇಬ್ರು ತಲೆನ. ನಾನ್ ಹೇಳ್ತಾ ಇರೋದು ಆ ಸಿಎಂ ತಲೆ ತೆಗಿತೀನಿ ಅಂತಾನೆ. ಅಯ್ಯೋ 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 ಸುಲ್ತಾನ, ನೀನ್ ಆ ಸಿಎಂ ತಲೆ ತೆಗೆದ್ರೆ ಅದು ಇಂಡೈರೆಕ್ಟ್ ಆಗಿ ನನ್ ತಲೆ ತೆಗೆದಂಗೆ. ಅದ್ಯಾಗೆ? ಲೇ ಬಿಂಡ್ರಿಕೆ, ಹಿಂದಿನ ಎಲೆಕ್ಷನ್ ನಲ್ಲಿ ಇವರಿಗೆ MLA ಸೀಟ್ ಸಿಗದೆ ಇದ್ದಾಗ ನಿನ್ನನ್ನು ಕರೆಸಿ ಇವ್ರ ಕ್ಷೇತ್ರ ನಿಂತಿದ್ದ ಆ ಬಸಪ್ಪನ್ ತಲೆ ತಗ್ಸಿದ್ವಲ್ಲ, ಆ ತಲೆ ತೆಗೆದವ್ ನೀನೇ ಅಂತ ಇಡೀ ಊರಿಗೆಲ್ಲ ಗೊತ್ತಾಗಿ ಕೆರ ಹಿಡ್ಕೊಂಡು ಬಂದು ಮನೆ ಮುಂದೆ ನಿಂತಿದ್ದನ್ನ ಮರ್ತು ಬಿಟ್ಟನ್ಲೇ ಬಿಂಡ್ರಿಕೆ. ಅಬೇ ಸಾಣೆ, ಓ ಮೈನೆ ನೈ ಬೋಲಾ, ಲೇಕಿನ್ ಈಗೇನ್ ಮಾಡ್ಬೇಕು ಅದ್ ಹೇಳು. ಬ್ಯಾಡ್ರಿ ಬ್ಯಾಡ್ರಿ ಬ್ಯಾಡ್ರಿ, ಸಿಟ್ಟಿಗೆ ಪಕ್ಕ ಕೂದ್ಬೇಡ್ರಿ. ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ, ಮುಂಬರ್ಕಿ ಊದ್ರಿ. ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಸಾರಿ, ಥ್ಯಾಂಕ್ಸ್. ಲೇ, ಬೇರೆ ಊರಿಂದ ಯಾರನ್ನಾರು ಕರೆಸಿ ತಲೆ ತಗ್ಸಿ ವಾಪಸ್ ಕಳ್ಸಲೇ ಬಿಂಡ್ರಿಕೆ. ಠೀಕ್ ಹೈ. ಅಯ್ಯೋ 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 ಅಯ್ಯೋ,
ಪಾಪ ಎಂತ ಅನ್ಯಾಯ ಏಟ್ ಬಿಟ್ಟ ಏನಿದೆಲ್ಲ ರಾವಣ ರಾಜ್ಯ ರಾಮ ರಾಜ್ಯ ಶುರು ಮಾಡ್ಬೇಕು ಅಂತ ಪ್ರಾರಂಭ ಮಾಡಿದ್ವಿ, ಅದಕ್ಕೆ ನೀವು ಅವಕಾಶ ಕೊಡ್ಲಿಲ್ಲ, ಅದಕ್ಕೆ ರಾವಣ ರಾಜ್ಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಲೂ ಕೈ ಎತ್ತದೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಅದ್ ಸ್ಕೂಲ್ ಜಾಗನ ದಯವಿಟ್ಟು ನಮಗೆ ಬಿಟ್ಕೊಟ್ಬಿಡು. ಬಿಟ್ಕೊಡೋ ಅಂದ ತಕ್ಷಣ ಬಿಟ್ಕೊಡೋದಕ್ಕೆ ಅದೇ ನಮ್ಮ ಅಪ್ಪ ಹಾಕಿದ ಆಲದ ಮರ ಅಲ್ಲ. ಕೃಷ್ಣರಾಜ ಒಡೆಯರು ಹುಡುಗರಿ ಪಾಠಶಾಲೆ ಮಾಡ್ಬೇಕು ಅಂತ ದಾನ ಕೊಟ್ಟಿರೋ ಜಾಗ. ಅವ್ರಿಗೆ ಕೊಡೋ ಅಧಿಕಾರ ಇತ್ತು, ಕೊಟ್ಟಿದ್ದಾರೆ. ಅದನ್ನ ಕಿತ್ಕೊಳ್ಳೋ ಅಧಿಕಾರ ಸರ್ಕಾರಕ್ಕಿದೆ, ಕಿತ್ಕೋತೀವಿ. ಈ ಮಾತನ್ನ ಸರ್ಕಾರದವರೇ ಬಂದು ಹೇಳಿ, ಆಮೇಲೆ ನೋಡೋಣ. ಸರ್ಕಾರ ಸರ್ಕಾರದ ಸರ್ವಾಧಿಕಾರಿ ಅಂತ ಕರೆಸ್ಕೊಳ್ತಾ, ಬಡವರ ಪಾಲಿಗೆ ಅನ್ನದಾತ ಅಂತ ಹೊಗಳಿಸ್ಕೊಳ್ತಾ, ರಾಜ್ಯದ ಪ್ರತಿಯೊಂದು ಪ್ರಜೆಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಮೆರಿತಾ ಇರೋ ನಮ್ಮಂತ ಬಡ್ಡಿ ಬಂಡವಾಳ ಶಾಹಿಗಳು ಕೂಡ ಒಂದಲ್ಲ ಒಂದು ರೀತಿ ಸರ್ಕಾರನೇ. ಲೋ ಬಡ್ಡಿ ಮಕ್ಳ, ಆ ಮಕ್ಳ ಆರದ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಆಶ್ರ ಅಯ್ಯೋ ನಿಮ್ದಮ್ಮ ಅಂತೀನಿ, ಕೈ ಮುಗಿತೀನಿ, ದಯವಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕೈ ಹಿಡ್ಕೊಳ್ಳಬೇಡಿ, ಕೈ ಮುಗಿಲಬೇಡಿ. ಇದೇ ಕೆಲಸನ ಸೀದಾ ಹೋಗಿ ಬಸ್ ಸ್ಟ್ಯಾಂಡ್ ನೆಲ್ಲ ರೈಲ್ವೆ ಸ್ಟೇಷನ್ ಒಡ್ಡಿದ್ರೆ ಹೊಟ್ಟೆನು ತುಂಬುತ್ತೆ, ಭಿಕ್ಷೆನು ಸಿಗುತ್ತೆ. ಬಿಡಪ್ಪ, ಕೈ ಬಿಡಪ್ಪ. ಯಾವಾಗ ಸೂರಜ್, ಇಷ್ಟು ದಿನ ಈ ಅನಾಥ ಮಕ್ಕಳಿಗೆ ಫ್ರೀಯಾಗಿ ನಿನ್ನ ಫಾರ್ಮ್ ಹೌಸ್ ಇಂದ ಹಾಲು ತಂದು ಕೊಡ್ತಾ ಇದ್ದೆ. ಆದ್ರೆ ಇನ್ನು ಮುಂದೆ ಅದರ ಅವಶ್ಯಕತೆ ಇಲ್ಲಪ್ಪ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ? ಹೌದಪ್ಪ, ತಲತಲಾಂತದಿಂದ ನಡ್ಕೊಂಡು ಬಂದಿರೋ ಈ ಪಾಠಶಾಲೆನ ಈ ಮಾರ್ವಾಡಿ ಅಕ್ಕ ಇವಾಗ ಹೊಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾನೆ.
ಬಾಲ್ಡ ನನ್ನ ಮಗನೇ, ಬಡ್ಡಿ ದುಡ್ಡು ಎಣಿಸೋ ಈ ಕೈ, ಫಾರ್ಮ್ ಹೌಸ್ ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋ ಈ ಮೈ ಕೈ ಮುಂದೆ ಏನು ಕಿಸ್ಯಕ್ಕಾಗಲ್ಲ. ಸರಸ್ವತಿ ನೆಲೆಸಿರೋ ಈ ದೇವಸ್ಥಾನ ಅನ್ನೋ ಗುರುಕುಲದ ಮುಂದೆ ಬಂದು ಇಲ್ಲಿ ಓದ್ತಿರೋ ಬಡ ಮಕ್ಕಳನ್ನ ಬೀದಿ ಪಾಲ್ ಮಾಡ್ಬೇಕು ಅಂತ ಇದೆಯಲ್ಲ, ಇವ್ರನ್ನೆಲ್ಲ ಓಡಿಸಿ ಇಲ್ಲಿ ಏನ್ ಕಟ್ಬೇಕು ಅಂತಿದ್ಯಾ? ಹಾಸ್ಪಿಟ್ಲ, ಅನಾಥಾಶ್ರಮನ, ಇಲ್ಲ ಕಾಲೇಜ? ನೀನ್ ಹೇಳಿದ್ದೆಲ್ಲ ಇಲ್ಲಿ ಕಟ್ಟಿಸ್ಬಿಟ್ರೆ ನಾನು ಒಂಥರ ಮಹಾತ್ಮ ಗಾಂಧಿ ಲೆವೆಲ್ಲೇ ಆಗ್ಬಿಡ್ತೀನಿ. ಇಲ್ಲಿ 100 ಜನ ಪರಮಾತ್ಮದರು ಇರಬಹುದು, ಆದ್ರೆ ಮಹಾತ್ಮ ಇರೋದಕ್ಕೆ ಒಬ್ಬನಿಗೆ ಸಾಧ್ಯ. ಹಾಗಾಗಿ ಅವ್ಯಾವ ಇಲ್ಲಿ ಕಟ್ಟಿಸ್ತೇವೆ, ಒಂದ್ ದೊಡ್ಡ ಲಾಡ್ಜ್ ಕಟ್ಟಿಸ್ಬಿಡ್ತೀನಿ. ಬಡ್ಡಿ ದುಡ್ಡು ಸಾಲದು ಅಂತ ತಲೆ ಹಿಡಿದು ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದ್ಯಾ? ವಿದ್ಯಾದಾನಕ್ಕಿಂತ ಮೈದಾನ, ಐ ಮೀನ್ ಲೆದರ್ ಬಿಸ್ನೆಸ್ ನಿಂಗೆ ಶ್ರೇಷ್ಠ ಅನ್ಸುತ್ತಲ್ಲ? ಬಡ್ಡಿ ಬೆಣ್ಣೆತ್ತಿಂದ ನಿನ್ ಮೈಗೆ ಮುದ್ದೆ ಬಸಾರ್ ಕೈ ಪವರ್ ಏನು ಅಂತ ಗೊತ್ತಾಯ್ತಾ? ಬಿಡ ಅವನ್ನ.